ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ಏನಾದರೂ ಒಂದು ಯೋಚನೆಯಲ್ಲಿದ್ದೀರಾ ಅಂದರೆ ಆ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ ಅಂತ ತಿಳ್ಕೋಬೇಕು ಅಂತ ಇದೆ. ಅಂದರೆ ನಿಮಗೆ ಆ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಆ ವ್ಯಕ್ತಿಯ ಎನರ್ಜಿ ನಿಮಗೆ ಪಾಸಿಟಿವ್ ಇದೆಯಾ, ನೆಗೆಟಿವ್ ಇದೆಯಾ, ಅವ್ರ ಉದ್ದೇಶ ಏನಿದೆ, ಅವ್ರ ಇಂಟೆನ್ಷನ್ಸ್ ಏನಿದೆ, ಈ ವ್ಯಕ್ತಿ ನಿಮಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಅಥವಾ ಒಬ್ಬ ಒಳ್ಳೆ ವೆಲ್ ವಿಷರ್ ಆಗಿ ಇರೋದಕ್ಕೆ ಅರ್ಹರ. ಓಕೆ, ವಾಟ್ ಆರ್ ದಿಸ್ ಪರ್ಸನ್ಸ್ ಇಂಟೆನ್ಷನ್ಸ್ ಟುವರ್ಡ್ಸ್ ಯು ಅಂತ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಯಾರೇ ಆಗಿರಬಹುದು, ಆ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿಟ್ಕೊಳ್ಳಿ. ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ನಾನು 2 ಕಾರ್ಡ್ ಪೈಲ್ನ ತೋರಿಸ್ತಾ ಇದ್ದೀನಿ. ಓಕೆ, ಮೊದಲನೆಯದು ಹಾಗೂ ಎರಡನೆಯದು. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವಿ ವಿಲ್ ಬಿ ಡೂಯಿಂಗ್ ದ ರೀಡಿಂಗ್. ಈ ವ್ಯಕ್ತಿಯ ಮನಸ್ಥಿತಿ ಏನಿದೆ ಹಾಗೂ ಯೂನಿವರ್ಸಿಂದ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ನಿಮ್ಗೆ ಏನಿದೆ ತಲುಪಲಿದೆ ಅಂತ ಕೂಡ ಹೇಳಿಬಿಡ್ತೇನೆ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ಇದು ಅಥವಾ ಇದು. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಬಗ್ಗೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ಲೆಟ್ಸ್ ಸ್ಟಾರ್ಟ್. ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಉದ್ದೇಶ ಏನಿದೆ ನಿಮ್ಮ ಬಗ್ಗೆ, ಈ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಇವರು ನಿಮ್ಮ ಲೈಫ್ನಲ್ಲಿ ಇರೋದು ಒಳ್ಳೆಯದಾ ಅಲ್ವಾ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸೆಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಸೊ ನಾನೇನು ನೋಡ್ತಾ ಇದ್ದೀನಿ, 2 ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ. ಅದಾದ ನಂತರ 9 ಆಫ್ ವಾಂಡ್ಸ್ ನೋಡ್ತಾ ಇದ್ದೀನಿ. ಈ ವ್ಯಕ್ತಿ ತನ್ನ ಲೈಫಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿಮ್ಮ ವಿಚಾರ ಅಂತ ಬಂದಾಗ ನೀವು ಅವರ ಪ್ರಯಾರಿಟಿ ಆಗಿಲ್ಲ. ಓಕೆ, ಅವರು ನಿಮ್ಮನ್ನೊಂದು ಆಪ್ಷನ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಅವರು ಯಾವಾಗ ಅವ್ರಿಗೆ ಕಂಫರ್ಟಬಲ್ ಅನಿಸುತ್ತೆ ಆವಾಗಲೇ ಅವರು ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಇವಾಗ ನೀವು ಬೇಡ ಅಂದ ತಕ್ಷಣ ದಿಸ್ ಪರ್ಸನ್ ವಿಲ್ ಜಸ್ಟ್ ಬ್ಯಾಕ್ ಆಫ್. ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಮತ್ತು 6 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಈ ಒಂದು ರಿಲೇಷನ್ಶಿಪ್ ಏನೇ ನೀವು ಈ ವ್ಯಕ್ತಿ ಜೊತೆ ಇಟ್ಕೊಂಡಿರ್ಬೋದು, ಅದು ನಿಮಗೂ ಲಾಭದಾಯಕವಾಗಿರುತ್ತೆ ಹಾಗೂ ಅವ್ರಿಗೂ ಲಾಭದಾಯಕವಾಗಿರುತ್ತೆ. ನೀವು ಒಳ್ಳೆಯದನ್ನು ಆ ವ್ಯಕ್ತಿಯಿಂದ ಕಲಿತೀರಾ, ಅವರು ಒಂದಷ್ಟು ಒಳ್ಳೆಯದನ್ನು ಹಾಗೂ ಸಹಾಯವನ್ನು ನಿಮ್ಮಿಂದ ಪಡಿತಾರೆ. ಸೊ ಇದು ಒಂದು ವ್ಯಾವಹಾರಿಕವಾದ ರಿಲೇಷನ್ಶಿಪ್ ಆಗಿದೆ. ಅಕಸ್ಮಾತ್ ಈ ವ್ಯಕ್ತಿ ಜೊತೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದೊಳ್ಳೆ ಪಾರ್ಟ್ನರ್ಶಿಪ್ನಲ್ಲಿದ್ದೀರಾ, ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಇಬ್ರಿಗೂ ಲಾಭ ಇದೆ. ಆದರೆ ಇಮೋಷ್ನಲ್ ಕನೆಕ್ಷನ್ ನಾನು ಅಷ್ಟು ಸ್ಟ್ರಾಂಗಾಗಿ ನೋಡ್ತಾ ಇಲ್ಲ. ಈ ವ್ಯಕ್ತಿ ನನಗೆ ಫ್ರೆಂಡ್ಶಿಪ್ಗೆ ಅರ್ಹರಿದ್ದಾರಾ ಅಥವಾ ಈ ವ್ಯಕ್ತಿ ನನಗೆ ಲವರ್ ಆಗೋಕ್ಕೆ ಅರ್ಹರ ಇದ್ದಾರಾ ಅಂತ ನೀವು ಕೇಳಿದ್ರೆ ಅದಕ್ಕೆ ನನಗೆ ಉತ್ತರ ಪಾಸಿಟಿವ್ ಆಗಿ ಬರ್ತಾ ಇಲ್ಲ. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ 4 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ, ಆ್ಯಸ್ ಐ ಟೋಲ್ಡ್, ಅ ಲಾಟ್ ಆಫ್ ಮನಿ ಕಾರ್ಡ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ಜೊತೆ ನೀವೇನಾದರೂ ಒಂದು ಬಿಸ್ನೆಸ್ ಅಥವಾ ರಿಲೇಟೆಡ್ ಟು ವರ್ಕ್ ಏನಾದರೂ ಲೈಕ್ ಪ್ರಾಕ್ಟಿಕಲಿ ದಿಸ್ ವರ್ಕ್ಸ್, ಇಮೋಷ್ನಲಿ ದಿಸ್ ವಿಲ್ ನಾಟ್ ವರ್ಕ್. ಆದರೆ ಈ ವ್ಯಕ್ತಿ ಏನೋ ಕೆಡಕಂತೂ ನಿಮಗೆ ಬಯಸ್ತಾ ಇಲ್ಲ ಹಾಗೂ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿನೂ ನಾನು ಪಿಕ್ ಮಾಡ್ತಾ ಇಲ್ಲ. ಸೊ ನೀವು ಒಂದು ಫ್ರೆಂಡ್ಶಿಪ್ ಇಟ್ಕೊಂಡು ಮುಂದುವರಿಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಇದನ್ನ ನೀವು ಮಾಡಬಹುದು. ಆದರೆ ಈ ವ್ಯಕ್ತಿ ಏನಾದರೂ ನೀವು ಲೈಫ್ ಪಾರ್ಟ್ನರ್ ಅಂತ ಏನಾದರೂ ನೀವು ನೋಡ್ತಾ ಇದ್ದೀರಾ ಅಂದರೆ ಐ ಡೋಂಟ್ ಸಿ ಇಟ್ ಬೀಯಿಂಗ್ ಅ ಗುಡ್ ಒನ್. ಅಥವಾ ಈ ವ್ಯಕ್ತಿ ನಿಮಗೆ ತುಂಬ ಕ್ಲೋಸ್ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಫ್ರೆಂಡ್ಶಿಪ್ ಇರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೂ ಇಟ್ ವಿಲ್ ನಾಟ್ ವರ್ಕ್. ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ನಿಮಗೂ ಒಂದಷ್ಟು ಒಳ್ಳೆಯದಾಗುತ್ತೆ ಅವರಿಂದ, ಅವ್ರಿಗೂ ನಿಮ್ಮಿಂದ ಒಳ್ಳೆಯದಾಗುತ್ತೆ. ಆದರೆ ನಿಮಗೆ ಕಷ್ಟ ಬಂದಾಗ ಅವರು ಅವೈಲಬಿಲಿಟಿ ಇದ್ದಾರಾ, ಅವರು ಬರ್ತಾರಾ ನಿಮಗೆ ಕಷ್ಟ ಅಂದಾಕ್ಷಣ ಅಂದರೆ ಆನ್ಸರ್ ಇಸ್ ಅ ನೋ. ಅವ್ರಿಗೆ ಲಾಭ ಇದೆ ಅಂದಾಗ ಮಾತ್ರ ದಿಸ್ ಪರ್ಸನ್ ವಿಲ್ ರೀಚ್ ಔಟ್ ಟು ಯು. ಹಾಗೂ ನಿಮಗೂ ಕೂಡ ಒಂದಷ್ಟು ವಿಷಯದಲ್ಲಿ ಏನೋ ಒಂದು ಕಲಿಯೋದಿರುತ್ತೆ ಅಥವಾ ಏನೋ ಒಂದು ಲೈಕ್ ಗಿವ್ ಆ್ಯಂಡ್ ಟೇಕ್ ಕೈಂಡ್ ಆಫ್ ಅ ಕನೆಕ್ಷನ್ ವಿಚ್ ಇಸ್ ಓಕೆ. ನಾಟ್ ಬ್ಯಾಡ್, ನಾಟ್ ಗುಡ್, ಬಟ್ ಇಟ್ ಈಸ್ ಅ ನ್ಯೂಟ್ರಲ್ ಕನೆಕ್ಷನ್ ವಿಚ್ ಯು ಕ್ಯಾನ್ ಕೀಪ್ ಅಂತ ಬರ್ತಾ ಇದೆ. ಹಾಗೂ ನಿಮಗೆ ಯೂನಿವರ್ಸಿಂದ ಇಂಪಾರ್ಟೆಂಟ್ ಆಗಿರುವಂಥ ಮೆಸೇಜಸ್ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಏನಿದೆ ಮೆಸೇಜಸ್, ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಫಾರ್ ಯು ಅಂತ. ಸೊ ಹಿಯರ್ ಯು ಗೋ. ನಿಮಗೆ ಒಂದೇನು ಬರ್ತಾ ಇದೆ ಅಂದರೆ ಅನ್ಕಂಡೀಷ್ನಲ್ ಲವ್ ಬರ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಲೈಫ್ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ. ಇವರಲ್ಲ, ಅವರು ನಿಮಗೆ ಪ್ರೀತಿ, ನೀವೇನಿವಾಗ ಒಂದು ಕೊರತೆ ಇದೆ ನನ್ನ ಲೈಫಲ್ಲಿ ಅಂತ ಅಂದ್ಕೊಳ್ತಿದ್ದೀರಾ, ಆ ಒಂದು ವಿಚಾರವಾಗಿ
ಈ ವ್ಯಕ್ತಿ ಒಂದು ಪರ್ಪಸ್ ಆಗಿ ನಿಮ್ಮ ಲೈಫಿಗೆ ಕಾಲಿಡ್ತಾರೆ. ಇದು ಆದಷ್ಟು ಬೇಗ ಆಗುತ್ತೆ. ಈ ವ್ಯಕ್ತಿಯನ್ನು ನೀವು ಇನ್ನೂ ಮೀಟ್ ಮಾಡಿಲ್ಲ. ಲಿಬೇಷನ್ ಕಾರ್ಡ್ ಬರ್ತಾ ಇದೆ. ಇಲ್ಲೇನು ಬರ್ತಾ ಇದೆ ಈ ಒಂದು ಕಾರ್ಡ್ನಲ್ಲಿ ಅಂದರೆ, ಯಾವುದಾದ್ರೂ ಒಂದು ರೀತಿಯಾದ ದಾನವನ್ನು ನೀವು ಮಾಡೋದು ಒಳ್ಳೆಯದು, ಸರ್ವಿಸ್ನ ಮಾಡೋದು ಒಳ್ಳೆಯದು. ಸೊ ದ್ಯಾಟ್ ವಿಲ್ ಹೆಲ್ಪ್ ಯು ಟು ಕ್ಯಾರಿ ಯುವರ್ ಗುಡ್ ಕರ್ಮಾಸ್, ಮೇಕ್ ಯುವರ್ ಕರ್ಮ ಸ್ಟ್ರಾಂಗರ್. ಸೊ ನಿಮಗೆ ಯಾವುದು ಮೀನಿಂಗ್ ಕೊಡುತ್ತೆ, ಯಾವ ಒಂದು ಸೇವೆ ನಿಮಗೆ ಮೀನಿಂಗ್ ಕೊಡುತ್ತೆ, ಅದನ್ನು ನೀವು ಒಂದಷ್ಟು ಕನ್ಸಿಸ್ಟೆಂಟಾಗಿ ಅಟ್ಲೀಸ್ಟ್ 1-2 ಮಂತ್ಸ್ ನೀವು ಮಾಡಬೇಕಾಗತ್ತೆ. ವಿದ್ಯಾ ದಾನ ಮಾಡುವಂಥದ್ದು, ಯಾರಿಗಾದ್ರೂ ಏನಾದ್ರು ಹೇಳ್ಕೊಡೋದು, ಅಥವಾ ನೀವು ಯಾರಿಗಾದ್ರು ಸಹಾಯ ಮಾಡಬೇಕು ಅಂತ ಇದ್ದೀರಾ ಅಂದರೆ ಸಹಾಯ ಮಾಡುವಂಥದ್ದು ನಿಮ್ಮ ಕೈಲಾದ ಮಟ್ಟಕ್ಕೆ. ಓಕೆ, ಇದನ್ನು ನೀವು ಕನ್ಸಿಸ್ಟೆಂಟಾಗಿ 2 ಮಂತ್ಸ್ ಮಾಡಿ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಅಟೆನ್ಷನ್ ಕಾರ್ಡ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮಗೆ ಯಾವುದು ನಿಮ್ಮ ಲೈಫ್ನಲ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಕಂಫರ್ಟಬಲ್ ಅನಿಸೋದಿಲ್ಲ, ಅದನ್ನು ಯಾರೋ ಫೋರ್ಸ್ ಮಾಡ್ತಾ ಇದ್ದಾರೆ ಮಾಡೋಕ್ಕೆ, ಅಥವಾ ನಿಮ್ಮ ಮೇಲೆ ಅವರು ಒಂಥರ ಪ್ರೆಷರ್ ಹಾಕ್ತಾ ಇದ್ದಾರೆ ಅಂದರೆ ಅದನ್ನು ಮಾಡುವ ಅವಶ್ಯಕತೆ ಇಲ್ಲ, ಅದಕ್ಕೆ ನೀವು ನೋ ಅಂತ ಹೇಳಬೇಕು ಅಂತ ಮೆಸೇಜ್ ಬಂದಿದೆ. ಸೊ ದೀಸ್ ಆರ್ ಯೋರ್ ಮೆಸೇಜಸ್. ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ಗೆ ಹೋಗ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಲೆಟ್ಸ್ ಡೂ ದ ರೀಡಿಂಗ್. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ, ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಇರೋದು ಒಳ್ಳೆಯದಾ ಅಲ್ವಾ, ಒಂದು ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಸಿಗುತ್ತೆ. ಲೆಟ್ಸ್ ಸಿ ಏನಿದೆ, ಅವ್ರ ಮನಸ್ಥಿತಿ ಏನಿದೆ, ಇಂಟೆನ್ಷನ್ ಏನಾಗಿದೆ ಈ ವ್ಯಕ್ತಿಯದು, ಹಾಗೂ ಗೈಡ್ಸ್ ಏನು ಕೊಡ್ತಾ ಇದ್ದಾರೆ ನಿಮಗೆ, ನಿಮ್ಮ ಲೈಫಿಗೆ ಮೆಸೇಜಸ್ ಏನಿದೆ ಗೈಡ್ಸಿಂದ ಅಂತ ಕೂಡ ನಾನು ಕೆಲವು ತೆಗಿತೀನಿ. ಹಿಯರ್ ಯು ಗೋ. ಫಸ್ಟ್ ಮೆಸೇಜ್ ಏಸ್ ಆಫ್ ಕಪ್ಸ್ ಬಂದಿದೆ. ಓಕೆ, ವಿಚ್ ಇಸ್ ಅ ಗುಡ್ ಸೈನ್. ಫಸ್ಟ್ ಕಾರ್ಡ್ ಯಾವಾಗ ಒಂದು ಒಳ್ಳೆಯ ವೆಲ್ಕಮಿಂಗ್ ಫೀಲ್ ಕೊಡುತ್ತೆ, ದೆನ್ ಐ ಆಲ್ಸೋ ಫೀಲ್ ರಿಯಲಿ ನೈಸ್ ಟು ರೀಡ್. ಹಾಗೆ ಬಂದಿದೆ ಕಾರ್ಡ್ನಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ನೈಸ್, ಇಂಪ್ರೆಸಿವ್ ಆಗಿದೆ ನಿಮ್ಮ ರೀಡಿಂಗ್. ಬರ್ನಿಂಗ್ ಟವರ್ ಬಂದಿದೆ. ಓಕೆ, ಚಾರಿಯಟ್ ಕಾರ್ಡ್ ಬಂದಿದೆ. ಓಕೆ, ಹಿಯರ್ ಯು ಗೋ. ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಿರುವಂಥ ಒಂದು ಉದ್ದೇಶ ಏನಾಗಿದೆ ಅಂದರೆ, ಯಾರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅವರು ಒಂದು ಪ್ಯೂರ್ ಇಂಟೆನ್ಷನ್ನ ಇಟ್ಕೊಂಡೇ ನಿಮ್ಮ ಲೈಫಿಗೆ ಬಂದಿದ್ದು, ಒಳ್ಳೇದು ಮಾಡಬೇಕು, ಒಳ್ಳೇದಾಗಿರಬೇಕು, ಹೀಗೆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ನಿಮ್ಮ ಲೈಫ್ನಲ್ಲಿ ಬಂದಿದ್ದು, ಅಪ್ರೋಚ್ ಆಗಿತ್ತು. ಹಾಗೂ ಇವರು ಒಂದು ಪೀರಿಯಡ್ ಆಫ್ ಟೈಮ್ವರೆಗೂ ಒಂದು ಸಪೋರ್ಟ್ ಸಿಸ್ಟಮ್ ಆಗೇ ಇದ್ದರು. ಆಯಿತಾ, ನಿಮ್ಮ ಟ್ರಸ್ಟ್ನ ಅವ್ರು ಯಾವತ್ತೂ ಬ್ರೇಕ್ ಮಾಡಿಲ್ಲ. ಆದರೆ ಇತ್ತೀಚೆಗೆ ಒಂದು ಘಟನೆ ನಡೆದಿದೆ. ಬರ್ನಿಂಗ್ ಟವರ್ ಬರ್ತಿರೋದ್ರಿಂದ ಅದಕ್ಕೆ ನಿಮಗೆ ಆ ಥರ ಡೌಟ್ ಬರ್ತಿರ್ಬೋದು, ಇವ್ರು ಬೇಕಾ ಬೇಡವಾ ಅಂತ. ಏನೋ ಒಂದು ಬೇಜಾರು ಮಾಡಿದ್ದಾರೆ ಅವ್ರು ನಿಮಗೆ, ಯಾವುದೋ ಒಂದು ವಿಚಾರದಲ್ಲಿ ನೋವು ಉಂಟು ಮಾಡಿದ್ದಾರೆ ನಿಮಗೆ, ಅದರಿಂದ ನೀವು ಅವರಿಂದ ದೂರ ಆಗಿದ್ದೀರಾ. ಮೊದಲಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಆದರೆ ನಾನೇನು ನೋಡ್ತಾ ಇದ್ದೀನಿ, ಚಾರಿಯಟ್ ಕಾರ್ಡ್ ಬರ್ತಾ ಇದೆ. ದಿಸ್ ಪರ್ಸನ್ ಡಿಸರ್ವ್ಸ್ ಅ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಒಂದು ತಪ್ಪನ್ನು ಮಾಡಿದ್ದಾರೆ, ಅದನ್ನು ನೀವು ಕ್ಷಮಿಸೋಕ್ಕೂ ಆಗಲ್ಲ, ಆ ಥರ ತಪ್ಪನ್ನು ಖಂಡಿತವಾಗ್ಲೂ ಮಾಡಿದ್ದಾರೆ. ಆದರೆ ಅವರು ಬಂದಿದ್ದ ಉದ್ದೇಶ ನಿಮ್ಮನ್ನ ಹಾಳು ಮಾಡೋದೇ ಆಗಿರಲಿ, ಇನ್ನೇನು ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದಾಗಿರಲಿ, ಆ ಥರದ್ದು ಏನೂ ಇರಲಿಲ್ಲ. ಕಲ್ಮಶವಾದ ಒಂದು ಕನೆಕ್ಷನ್ ಆಗಿತ್ತು. ಆದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಏನೋ ಪ್ರಾಬ್ಲಮ್ ಇರ್ಬೋದು, ರಿಲೇಷನ್ಶಿಪ್ ಬ್ರೇಕ್ ಆಗಿದೆ. ವಾಟ್ ಐ ಆಮ್ ಸೀಯಿಂಗ್ ಇಸ್, ಇದು ನೀವು ವರ್ಕ್ ಆನ್ ಮಾಡಿದ್ರೆ ಸರಿ ಹೋಗುತ್ತೆ. ಯಾಕಂದರೆ ಈ ವ್ಯಕ್ತಿ ಯು ಕ್ಯಾನ್ ರಿಲೈ, ಯು ಕ್ಯಾನ್ ಟ್ರಸ್ಟ್, ಆ್ಯಂಡ್ ಮನುಷ್ಯ ಅಂದಾಗ ತಪ್ಪುಗಳನ್ನ ಮಾಡ್ತಾರೆ. ಈ ಒಂದು ವಿಚಾರವನ್ನು ನೀವು ಕ್ಷಮಿಸಿ ಒಂದು ಸೆಕೆಂಡ್ ಚಾನ್ಸ್ನ ಕೊಡಬಹುದು ಅಂತ ಮೆಸೇಜ್ ಬಂದಿದೆ. ಮತ್ತು ಯೂನಿವರ್ಸಿಂದ ನಿಮಗೆ ಬಂದಿರುವಂಥ ಇಂಪಾರ್ಟೆಂಟ್ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ಹೇಳ್ತೀನಿ. ಸ್ಟ್ರಾಟಜಿ ಬರ್ತಾ ಇದೆ, ಇದು ನಿಮ್ಮ ಲೈಫಿಗೆ ಸಂಬಂಧಪಟ್ಟಿದ್ದು. ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಹಾಗೆ ಮಾಡೋದಲ್ಲ, ಅದಕ್ಕೊಂದು ಪ್ಲ್ಯಾನಿಂಗ್ ಬೇಕಾಗುತ್ತೆ. ಈಗ ನಿಮ್ಮ ಮನಸ್ಸಿನಲ್ಲಿ ನೀವೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಅದಕ್ಕೆ ಕರೆಕ್ಟಾಗಿರುವಂಥ ಒಂದು ಮ್ಯಾಪ್, ಒಂದು ರೋಡ್ ಮ್ಯಾಪ್ ಅಂತ ಹೇಳ್ತೀವಿ, ಅದನ್ನ ನೀವು ಮಾಡ್ಕೋಬೇಕಾಗತ್ತೆ. ಅಚಾನಕ್ಕಾಗಿ ಏನೋ ಬಂತು ಮನಸ್ಸಿಗೆ ಅಂದ ತಕ್ಷಣ ಮಾಡೋದಲ್ಲ, ಜಸ್ಟ್ ಹ್ಯಾವ್ ಅ ಪ್ರಾಪರ್ ಸ್ಟ್ರಾಟಜಿ ಅಂತ ಬರ್ತಾ ಇದೆ ಮೆಸೇಜ್. ಮೆರಿಟ್ ಮೇಕಿಂಗ್ ಅಂತ ಒಂದು ಕಾರ್ಡ್ ಬಂದಿದೆ ನಿಮಗೆ. ಇದರ ಅರ್ಥ ಏನು ಅಂದರೆ, ಗುಡ್ನೆಸ್, ಮೊರಾಲಿಟಿ. ನಿಮ್ಮ ಲೈಫ್ನಲ್ಲಿ ನೀವು ಮಾರಲ್ಸ್ನ, ವ್ಯಾಲ್ಯೂಸ್ನ, ಮೌಲ್ಯಗಳನ್ನ, ಅಥವಾ ನೀವು ನಿಮ್ಮ ಲೈಫ್ನಲ್ಲಿ ನೀವೇನು ಕಲ್ತ್ಕೊಂಡು ಬಂದಿದ್ದೀರಾ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಬಂದಿದೆ. ಎಲ್ಲೋ ಏನೋ ಎಡವ್ತಾ ಇದ್ದೀರಾ, ಎಲ್ಲೋ ಏನೋ ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ, ಇದರ ವಿಚಾರವಾಗಿ ನೀವು ಸ್ವಲ್ಪ ಯೋಚನೆ ಮಾಡಿ ಅಂತ ಮೆಸೇಜ್ ಜಸ್ಟ್ ಅನಾಲಿಸಿಸ್ ಮಾಡ್ಕೊಳ್ಳಿ ನೀವು ಮಾಡ್ತಿರೋದು ಏನು ಅಂತ. ನಿಮಗೆ ಸ್ಟ್ರೆಸ್ ಕಾರ್ಡ್ ಕೂಡ ಬರ್ತಾ ಇದೆ. ಇತ್ತೀಚೆಗೆ ಬಹಳಷ್ಟು ಒತ್ತಡಕ್ಕೊಳಗಾಗಿದ್ದೀರಾ, ನೋವುಗೊಳಗಾಗಿದ್ದೀರಾ ಹಾಗೂ ಹತಾಶೆಗೊಳಗಾಗಿದ್ದೀರಾ.
ಸೊ ಪ್ರೆಷರಲ್ಲಿದೆ, ಲ್ಯಾಕ್ ಆಫ್ ಸ್ಲೀಪ್ ಅಂತ ಕೂಡ ಬರ್ತಾ ಇದೆ. ನಿಮ್ಮನ್ನು ನೀವೇ ಟೇಕ್ ಕೇರ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವಾಗ ಏನೇನೋ ವಿಷಯಗಳನ್ನ ಮನಸ್ಸಲ್ಲಿ ಹಾಕ್ಕೊಂಡಾಗ ನಮ್ಮ ಲೈಫ್ನಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಬಾಡಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಹೆಲ್ತ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೆ ಅದು ಬಿಗಡಾಯಿಸ್ತಾ ಹೋಗುತ್ತೆ. ಹಾಗೇ ಒಂದು ದಾರಿಲಿ ಇದ್ದೀರಾ ನೀವು. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ನಿಮಗೊಂದು ಮೆಸೇಜ್ ಸ್ಟ್ರಾಂಗ್ ಆಗಿ ಬಂದಿದೆ. ಜಸ್ಟ್ ಬಿ ವೆರಿ ಕೇರ್ಫುಲ್. I hope this video was helpful. Take care. Namaskara and thank you so much for your support.